ತೆಗೆ ಫೋಟೋ ತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಅಣ್ಣನ ನೋ ರಿಯಾಕ್ಷನ್. ಬಾವಿಕಟ್ಟೆ 2 ಸೀನ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನೋಡಿದಿರಾ? ನಾನು ಹಿಂಗೆ ಎದ್ದೊಳೋದು ಅದಿಲ್ಲೇ ಮಾಡಿರೋದು. ನೋಡುವಾಗೆಲ್ಲ ದೇವರಿಂದ ಹೂವು ಬಿದ್ದಿದ್ದೆ ಆಯ್ತು. ನಂಗೆ ಅದನ್ನೆಲ್ಲ ನೋಡಿ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು, ಇನ್ನೂ ಒಳ್ಳೆಯವರು, ತುಂಬಾನೇ ಒಳ್ಳೆಯವರು. ನಾವಿದೆಲ್ಲ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಿದ್ವಿ ಗೊತ್ತಾ? ಇದನ್ನ ಒಣಗಿಸ್ಬಿಟ್ಟು ಇವಾಗ ಸುಟ್ರೆ ಅಷ್ಟೇ ಅದು ಪಸ್ಕ್ ಅಂತ ಆರುತ್ತೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ಪೂಜೆ ಎಲ್ಲ ಮುಗಿದಿದೆ. ನಾವೀಗ ಉಡುಪಿಯಲ್ಲಿದ್ದೀವಿ. ಉಡುಪಿಲಿ ಕೋಲ ಇತ್ತು, ಹಾಗಾಗಿ ಬಂದಿದ್ವಿ. ಇವತ್ತು ಫಸ್ಟ್ ಡೇ ಆಫ್ ಪೂಜೆ. ಸೊ ಪೂಜೆ ನಡೆದಿದೆ. ಇವಾಗ ಅಲ್ಲಿ ತೋರಿಸಿ, ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಹಾಕಿರ್ತೀನಿ, ಬೇಕಾದರೆ ನೀವು ಚೆಕ್ ಮಾಡಿ. ಸೊ ಅದ್ರದ್ದು ಪ್ರಾಪರ್ ಬ್ಲಾಗ್ ನಾನು ಮಾಡೋಕ್ಕಾಗಿಲ್ಲ ಇವತ್ತು. ಸೊ ಸ್ವಲ್ಪ ಗ್ಲಿಮ್ಸ್ ಇದೆ, ಅದನ್ನು ಹಾಕ್ತೀನಿ ನೋಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಕ್ಕೆ ಎತ್ತುತ್ತಾ ಇದ್ದೀರಾ? ಫೋಟೋ ಬೇಕಂದಲ್ಲ, ತೆಗೆ ಫೋಟೋ ತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂಗೇರು ಇನ್ನು ಸ್ವಲ್ಪ ಮೇಲೆ ಎತ್ತಬೇಕು. ಒಂದು ನಿಮಿಷ. ಪಾಪು ತರ ಎತ್ಕೊಂಡಿದ್ಯಾ? ಫೋಟೋ ತೆಗ್ದಿಲ್ಲ. ಮಾಡ್ತಿಲ್ಲ, ಏನು ವಿಡಿಯೋ ಮಾಡ್ತಿದ್ವಿ? ಏನೋ ಟೈಮ್ ಪಾಸ್ ಮಾಡ್ತಿದ್ದಾನೆ ಅವಾಗಿಂದ. ನೀರು ಕುಡಿಯೋದೆಲ್ಲ ಏನಾದ್ರೂ ಅಂತ ಹೇಳು ಟ್ಯಾಗ್ ಲೈನ್ ಬಿಸ್ಲರಿಗೆ. ಈ ಬಿಸಿಲಿಗೆ ನೀರು ಕುಡಿಯೋರಿ, ತಂಪಾಗಿರಿ. ಕಂತಿ ನಾನು ಅದಕ್ಕೆ ಆ ಕಡೆಯಿಂದ ಬಂದೆ. ನಾವೀಗ ಮನೆಗೆ ಹೋಗಿ ಒಂದು 10 ನಿಮಿಷ ರೆಸ್ಟ್ ಮಾಡಿ ಬರೋಣ ಅಂತ ಹೋಗ್ತಾ ಇದೀವಿ. ಅದೇ ಮನೆ, ಇಲ್ಲೇ ಪೂಜೆ. ನಾನು ನೋಡಿಲ್ಲ, ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲೇ ಗೋಡಂಬಿ ನೋಡಕ್ ಹೋಗ್ತಾ ಇದೀನಿ. ಬನ್ನಿ, ಮರದಲ್ಲಿ ಬೆಳೆದಿರೋದು, ಇಲ್ಲೇ ಇದೆ, ಹಣ್ಣಾಗಿರೋದು. ಕಾಣಿಸ್ತಾನೆ ಇಲ್ಲ ಯಾವ್ದು. ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಒಂದೊಂದು ಇಷ್ಟು ಗೋಡಂಬಿ ಹಣ್ಣುಗಳನ್ನೆಲ್ಲ ಹಸುಗ್ ಹಾಕೋದು. ಇಲ್ಲಿ ತಿನ್ನಲ್ಲ ಯಾರು. ಹಾ ಇಲ್ಲ ಐತೆ ಬಾ, ಇಲ್ಲಿ 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 ನೋಡು ಬಾ ನಿಮ್ಮದು. ಇಲ್ಲಿ ಯೆಲ್ಲೋ ಕಲರ್ ಇದೆ ನೋಡಿ, ಇಲ್ಲಿ ಇಲ್ಲಿದೆ ನೋಡು. ಇನ್ನೂ ಐತೆ ರೆಡ್ ಕಲರ್, ಅಲ್ಲಿಂದ ಕಾಣಿಸ್ತಿತ್ತು. ನಾವು ಇದು ಬಾವಿಕಟ್ಟೆ 2 ಸೀನ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನೋಡಿದಿರಾ? ನಾನು ಹಿಂಗೆ ಎದ್ದೊಳೋದು ಅದಿಲ್ಲೇ ಮಾಡಿರೋದು. ಇಲ್ಲೇ ಇದೆ ಸ್ಪಾಟ್. ಕಿತ್ಕೊಡ್ತೀನಿ ಚೆನ್ನಾಗಿರೋ ಕಾಣಿಸ್ತಾಯ್ತಾ? ಜೂಮ್ ಮಾಡ್ದೇನಾ? ಕಾಣ್ಬಿಡಿ. ಇಲ್ಲಿ ಹಣ್ಣು ಆಗಿಲ್ದಿರೋದು ಇದೆ. ಅದು ಚೆನ್ನಾಗಿರಲ್ಲ. ಇಲ್ಲಿ ಮುತ್ತಣ. ಇದು ಕಾಯಿ ಇನ್ನು, ಇದು ಇನ್ನೂ ಬೀಜ ಒಂಥರ ಒಣಗುವಂಗೆ ಆಯ್ತದೆ. ಇಲ್ಲ ಹಣ್ಣಾಗಿರ್ತದೆ ಹಣ್ಣು. ಸೊ ಇದು ಪಕ್ಷಿ ತಿಂದಿರೋದು. ಪಾಪ ಪಕ್ಷಿಗಳಿಗೆ ಆಹಾರ ಇದು. ಎಲ್ಲಿ ಇದ್ರಲ್ಲಿ ಗೋಡಂಬಿ ಎಲ್ಲಿದೆ? ಇದೆ, ಇದ್ರೊಳಗಡೆ ಇರುತ್ತೆ. ನಾವಿದೆಲ್ಲ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಿದ್ವಿ ಗೊತ್ತಾ? ಇದನ್ನ ಒಣಗಿಸ್ಬಿಟ್ಟು ಇವಾಗ ಸುಟ್ರೆ ಅಷ್ಟೇ ಅದು ಪಸ್ಕ್ ಅಂತ ಆರುತ್ತೆ ಒಂಥರ ಲಿಕ್ವಿಡ್. ಒಣಗಬೇಕು. ಇದು ಅಣ್ಣ, ಇದು ಹಣ್ಣು ಇತ್ತಿನ ಚೆನ್ನಾಗಿರುತ್ತೆ. ಹೌದಾ? ಏನಿಲ್ಲ, ಪಕ್ಷಿದದು ಬಿಡು. ಇತ್ತಿನ ಬಿಡಪ್ಪ, ಕಚ್ಚಾಕ್ಬಿಟ್ಟಿದೆ. ಏನಿಲ್ಲ. ಇನ್ನೊಂದು ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅದು ಕಿಳಣ ಇರಿ. ಆಮೇಲೆ ತಗೊಳ.
ಅಕ್ಕ ಹಾಯ್. ಸೊ ಅಕ್ಕ ಮನೆಗ್ ಬಂದು AC ಇರೋಣ ಅಂತ ಬಂದ್ರೆ ಕರೆಂಟೇ ಇಲ್ಲ ಗೈಸ್. ಹೇಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಆದ್ರೆ ತುಂಬಾ ಶೆಕೆ ಇದೆ. ಹಾ, ಏನಾದ್ರೂ ಮಾಡಿ. ಮುತ್ತಣ್ಣ ಒಂದ್ ರೌಂಡ್ ಸ್ನಾನ ಮಾಡಾಯ್ತು ಶೆಕೆಲಿ. ನಾನು ನೋಡಿ ಎಷ್ಟು ಬೇರ್ತಾ ಇದ್ದೀನಿ. ಬೇರಿಲ್ವಾ? ಇವಳೇನು ಹಂಗೇನು ಇಲ್ಲ, ನಮ್ಗೆ ನೋಡಿ, ಇವಳನ್ನ ನೋಡಿ, ನಮ್ನ ನೋಡಿ. ಹಾಯ್ ಬನ್ನಿ ಅಕ್ಕ, ಆನ್ ಮಾಡಿದ್ದಾರೆ. ನಾವು ಊಟಕ್ಕೆ ಹೋಗ್ತಾ ಇದೀವಿ. ನಿಖಿಲ್ ಅವರಂತೂ ಡ್ರೆಸ್ ಚೇಂಜ್ ಮಾಡಿ ಆಯ್ತು. ಹುಡುಗರೇನು ಚಡ್ಡಿ ಟಿ ಶರ್ಟ್ ಹಾಕೊಂಡು ಅಲ್ಲಿಗೆ ಬರ್ಬೋದು, ಬಟ್ ನಾವು ಹಂಗಾಗಲ್ಲ. ನಾನು ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡಬೇಕು, ಊಟ ಏನು ಬೇಡ ಅಂದ್ಕೊಂಡು ಹೋಗಿದ್ದು, ಬಟ್ ಪ್ರಸಾದ ಅಲ್ವಾ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮತ್ತೆ ಇವಾಗ ಪ್ರಸಾದ ಬಂದೆ. ಹಾಂ ಬನ್ನಿ ಊಟಕ್ಕೆ. ಸೊ ಇವಾಗ ಊಟ ಮಾಡ್ಕೊಂಡು ಹೋದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಪ್ರಿಯಾಕನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಹೋಗಬೇಕು ಅವ್ರು, ಯಾಕಂದರೆ ಮುಂಬೈಗೆ ಹೋಗ್ತಾ ಇದ್ದಾರೆ. ಅವ್ರದ್ದು ಪಾಸ್ಪೋರ್ಟ್ ರಿನೋವೇಷನ್ ಏನೋ ಇತ್ತು, ಅಪಾಯಿಂಟ್ಮೆಂಟ್ ಅಂತ ಹೊರಡ್ತಾ ಇದ್ದಾರೆ ಅವರು. ಸೊ ಹಂಗಾಗಿ ಇವಾಗ ನಾವು ಕ್ವಿಕ್ಕಾಗಿ ಊಟ ಮಾಡಿಕೊಂಡು ಹೋಗೋಣ. ಹಸಿವಾದ್ರೆ ನಮ್ಮ ನಿಧಿನ್ ತೋರಿಸ್ರಪ್ಪ ಬ್ಲಾಗಲ್ಲಿ. ಅಂಕಲ್ ಕೈ, ಅಂಕಲ್ ಬಾಯ್ಲಿ ಬಾಯ್ ಮಾಡು. ಹಾಯ್, ನಮ್ಮ ಅಕ್ಕೆ ನೋಡಿ. ಹಾಂ, ನಿಶಾ ಮಿಸ್ಸಿಂಗು ಅಕ್ಕೆ ಇದ್ದಾರೆ. ಅಕ್ಕೆ ಅದಕ್ಕೆ ಬಗ್ಗೆ ಒಂದೆರಡು ಮಾತು ಬಿಡು ಅಲ್ಲಿ. ಸರಿ, ಏನು ಹೇಳಿ, ನಮ್ಮ ಅಕ್ಕೆ ತುಂಬ ಒಳ್ಳೆಯವರು, ಹಾಂ, ತುಂಬ ಒಳ್ಳೆಯವರು, ಇನ್ನೂ ಒಳ್ಳೆಯವರು, ತುಂಬಾನೇ ಒಳ್ಳೆಯವರು. ನಾನು ಹೇಳ್ಕೊಟ್ಟಂಗೆ ಹೇಳಿದ್ಯಾ. ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಊಟ ಇನ್ನೂ ಬಡಿಸ್ತಾ ಇದ್ದಾರೆ ಎಲ್ಲ ಫ್ಯಾಮಿಲಿ, ಉಡುಪಿ ಫ್ಯಾಮಿಲಿ ಜೊತೆ. ಆಯ್ತು ಪುಟ್ಟು, ಅದೇ ನೋಡಿ. ಬಾಯ್ ಅಕ್ಕ, ಟೇಕ್ ಕೇರ್, ವಿಲ್ ಮಿಸ್ ಯು. ಬಾಯ್, ಹುಷಾರು, ಬಾಯ್. ಅಳ್ತಾ ಇದ್ದಾಳೆ, ಫೋನ್ ಮಾಡ್ಬಿಟ್ಟು ನಾನು ಬರ್ಬೇಕಿತ್ತು, ನನ್ಗೆ ಎಕ್ಸಾಮು ಅಂತ ಅಳ್ತಾ ಇದ್ದಾಳೆ. ಕೊಡಿ ಹೇಳಿ ನಿಶಾ ರವೀಂದ್ರ ಅವರೇ. ನನಗ್ ಸುಮ್ನೆ ಇದ್ದೆ, ನಿನ್ ಪೋಸ್ಟ್ ನೋಡಿದ್ಮೇಲೆ ಇನ್ನೂ ನನಗೆ ಇನ್ನೊಂದು ಹಾಕ್ತೀನಿ. ಆನ್ ದ ವೇ ಇದೆ, ಆನ್ ದ ವೇ ಬರ್ತಾ ಇದೆ, ಇನ್ನೇನು ಬರಲಿದೆ. ನಾನು ಹೇಳ್ದೆ ಬಂದ್ಬಿಡು ಅಂದ್ರೆ, ಇವಾಗ ವೈವ ನಡೀತಾ ಇರೋದು ಅವಳ್ದು. ಆದ್ರೂ ಅವಳು ಇದ್ರೇನೆ ಒಂಥರ ಚಂದ. ಬರ್ಬೇಕಿತ್ತು ಪಾಪ, ಅಳ್ತವಳೆ. ಒಂಚೂರು ಜೂಮ್ ಮಾಡೆ, ಕಣ್ ಜೂಮ್ ಮಾಡೆ. ನಾನು ಮೈಸೂರಲ್ಲಿ ಹೇಳಿದ್ನೇ ಹೇಳಿಲ್ವಾ ಬಾ ಅಂತ. ಗುರು, ನೀನ್ ಹೇಳಕ್ಕೂ ಮುಂಚೆ ಫ್ರೀ ಇದ್ದೀರ್, ನಾನೇ ಬಂದ್ಬಿಡುವೆ. ಅಲ್ಲ, ವೈವ ಇಲ್ಲ, ಒಂದು ದಿನ ಏನಾರು ವೈವ ಇಲ್ಲ ಅಂದಿದ್ರೆ ಬಂದ್ಬಿಡೋಳು ಅಲ್ವಾ. ಮಧ್ಯ ಒಂದಿನ, ನಾಳೆ ಒಂದಿನ ವೈವ ಸಿಗಾಕೊಂಡ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ರಜಾ ಅವಳಿಗೆ ತಾನೇ, ಫ್ರೈಡೇ ಇಂದೇನೋ ಒಂದೇ ದಿನ ಇನ್ನು, ಆಮೇಲೆ 25th ಎಕ್ಸಾಮು. ಅದೇನೆ, ನಾವು 24th ಹೋಗ್ಬಿಡ್ತಾ ಇದ್ವಿ, ನೀನ್ ಬರ್ಬೋದಿತ್ತು. 24th ಕೋಲ ಅಲ್ವಾ. ಅದೇ ನಾಳೆ ಇಲ್ಲ ಅಂದಿದ್ರೆ ಹೆಂಗೋ ಮಾಡಿ ಬರೋಳು. ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ನಿಶಾ ಒಬ್ರು ಮಾತ್ರ ಮಿಸ್ ಆಗಿದ್ದಾರೆ. ಪ್ಲೀಸ್ ಜೋರಗಳು. ಬಿಟ್ಟು ಹೋಗಿದ್ದಾರೆ. ನಿಮ್ಮ ಅಣ್ಣನ್ ನೋ ರಿಯಾಕ್ಷನ್. ಮುತ್ತಣ್ಣ ಅಳ್ತವಳೆ. ಚೆನ್ನಾಗಿ ಖುಷಿ ಅಣ್ಣಂಗೆ. ಆ ಅಣ್ಣ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಗೊತ್ತಾ. ನೋಡು, ಒಂಚೂರು ಬೆವರ್ತಾನೆ ಇಲ್ಲ ನಾನು. ನೋಡು ಎಷ್ಟು ಕೋಲ್ಡ್ ಆಗೈತೆ. ಇಲ್ಲ ನೋಡು, ಮಳೆ ಬಂದೈತೆ. ನಾವೀಗ ಸೇಮ್ ಮಧ್ಯಾಹ್ನ ಊಟನ ಕೊಟ್ಟಿದ್ದಾರೆ. ಅತ್ತೆಯವ್ರಿಗೆ ಹೇಳು, ನಮ್ಗೆ ಹೇಳ್ಬೇಡ. ನೀವು ನಮ್ಮ ಅತ್ತೆನೆ. ನಮ್ಗೆ ಈಗ ನಿಮ್ದು ಊಟ ಆಯ್ತಾ? ಇಲ್ಲ, ಮತ್ತೆ ನಮ್ಮ ಫ್ರೆಂಡ್ ಒಬ್ರು ಫೋನ್ ಚಾಲು ಇತ್ತು. ಆಂಟಿ ಫುಲ್ ಬಿಸಿ. ಸೊ ಇವಾಗ ನಾವು ಊಟ ಮಾಡ್ತಾ ಇದೀವಿ. ಮುತ್ತಣ್ಣ, ಬೆಳಗ್ಗೆ ಎಷ್ಟು ಗಂಟೆಗೆ? ನಿಮ್ಮ ಅತ್ತೆಯವರದೆಲ್ಲ ನಮ್ಗೆ ಹೇಳ್ಬೇಡ. ಸರಿ ಆಯ್ತು. ನಾಳೆ ಎಷ್ಟು ಗಂಟೆ ಬರ್ಲಿಕ್ಕೆ ಹೇಳಿದ್ರು ಹೋಗ್ಲಿಲ್ಲ ನಾನು. ನಮ್ಗೆ ಅಲ್ಲಿ ಬಿಸಿಲಲ್ಲಿ ಸುಸ್ತಾಗ್ಬಿಟ್ಟಿದೆ. ಹೌದು, ಎಲ್ರಿಗೂ ಸುಸ್ತಾಗ್ಬಿಟ್ಟಿದೆ. ಮುತ್ತಣ್ಣ ಬೆವರ್ತಾ ಇದಾರೆ ಆಲ್ರೆಡಿ. ಇವಾಗ ನಾಳೆ ಎಷ್ಟು ಗಂಟೆ? ನಾಳೆ ಆರಾಮಲ್ಲಿ ಹೇಗ್ ನಿಂತು
ನಮ್ದೇ ಗಾಡಿ ಆರಾಮಲ್ಲ 10 ಗಂಟೆಗೆ ಹೋಗ್ತೀವಿ. ಕಡೆಗೆ ಇದಿರ್ತದಲ್ಲ ಅಲ್ಲಿ ನೀರೆಲ್ಲ ಇರ್ತದೆ ಮಳೆಗಾಲದಲ್ಲಿ, ವೈಶಾಖ ಈ ಟೈಮ್ ಅಲ್ಲ ಮಳೆಗಾಲದಲ್ಲಿ, ಆ ನೀರಲ್ಲಿ ಅಲ್ಲಿ ಬಟ್ಟೆ ಹೋಗಿ ತಗೊಂಡು ಹೋಗಿದ್ದು ಅದು ರಸ್ತೆಯಲ್ಲಿ ಬಿತ್ತು. ಅದು ಯಾರೋ ನಡ್ಕೊಂಡು ಹೋಗೋರು ಕೊತ್ಕೊಂಡು ಹೋಗಿದ್ದಂತ, ಮನೆ ಬಂದು ಕೊತ್ಕೊಂಡು ಹೋಗಿದ್ದಲ್ಲ, ನಡ್ಕೊಂಡು ದಾರಿ ಮೇಲೆ ನಡ್ಕೊಂಡು ಹೋಗೋರು ಅವರಿಗೆ ದಾರಿಯಲ್ಲಿ ತೋರ್ತು ತಗೊಂಡು ಹೋದ್ರು. ಇವರು ದೇವರಿಗೆ ನಮ್ಮ ಇಲ್ಲಿ ಕಲ್ಕುಡ ಇದ್ದಲ್ಲ ಅಲ್ಲಿಗೆ ಇದು ಮಾಡಿದ್ರು. ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ, ಚಿನ್ನ ಕಳ್ದೋಗಿದ್ದು ಸ್ಟೋರಿ. ಅವರಿಗೆ ಅವ್ರು ತಗೊಂಡು ಹೋದವರಿಗೆ ಮರಳಿಡಿಸಿ 8 ದಿವಸದಲ್ಲಿ ವಾಪಸ್ ತಗೊಂಡು ಬಂದು ಅವ್ರ ಮನೆ ಎದುರಲ್ಲಿ ಹಾಕಿ ಹೋಗಿದ್ರು ಬೆಳಿಗ್ಗೆ. ಅಷ್ಟು ಗಟ್ಟಗಟ್ಟಿ ಅದು ದೇವರು. ಇದು ನಮ್ಗೆ ನಮ್ಮ ಚಿಕ್ಕವರಿತ್ತು ಅವಾಗ, ನಮ್ಗೆ ಇದು ಗೊತ್ತಿಲ್ಲ ವಿಷಯ. ಅದು ನಮ್ಮ ತಾಯಿಯವರು ಎಲ್ಲ ಹೆಚ್ಚು. ನಾವು ಅವಾಗ ಏನೋ ಒಂದು 7-8 ವರ್ಷ ಇರ್ಬೋದು, ನಮ್ಗೆ 8-9 ವರ್ಷ ಇರ್ಬೋದು ಅವಾಗ. ಹಾಯ್ ಮಾಡಿ ಇಲ್ಲಿ. ಹಾಯ್ ಹಾಯ್ ಹಾಯ್. ನಾಳೆಗೆ ಈ ಸ್ಯಾರಿ ಹಾಕೊಳ್ಬೇಕು. ಮಾರ್ನಿಂಗ್ ಕುಕ್ಕೆಹಳ್ಳಿಗೆ ಹೋಗ್ತಾ ಇರೋದು. ಕುಕ್ಕೆಹಳ್ಳಿಯಲ್ಲಿ ಯಾರಿದ್ದಾರೆ ಅಂದರೆ ಯಾರು ಇಲ್ಲ. ಕುಕ್ಕೆಹಳ್ಳಿ ಹಳ್ಳಿ ಅಲ್ಲ, ಕುಕ್ಕೆಹಳ್ಳಿ. ನಾನು ಗೊತ್ತಿಲ್ಲ. ಸೊ ಅದು ಯಾರು ಏನು ಅಂದರೆ ಆಂಟಿ ಇದಾರಲ್ಲ, ಅವರ ತಾಯಿಯವರ ತಾಯಿ ಮನೆ. ಸೊ ಅಲ್ಲಿ ಆದಿಸ್ಥಳ ಅಂತೆ ಇವ್ರದ್ದು. ಸೊ ಅಲ್ಲೇ ಕಾಲನು ಅಲ್ಲೇ ನಡೆಯೋದು. ಹಾಗೆ ನಾಳೆ ಅಲ್ಲಿ ಇವ್ರ ತಾಯಿಯವರ ತಾಯಿ ಸಂಬಂಧಿಕರೆಲ್ಲ ಬಂದು ಸೇಮ್ ನಾಗಪೂಜೆ ಮತ್ತು ಆಶ್ಲೇಷ ಬಲಿ ಪೂಜೆ ಮತ್ತು ಇನ್ನೂ ಏನೇನೋ ಪೂಜೆಗಳಿದೆ. ಸೊ ನಾಳೆ ಅಲ್ಲಿಗೆ ಹೋಗಬೇಕು ಮಾರ್ನಿಂಗ್. ಮೇಬಿಲಿಂದ ಒಂದು ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆದಿಸ್ಥಳ ಅಂತ ಇವ್ರದ್ದು. ಸೊ ವೆರಿ ಎಕ್ಸೈಟೆಡ್, ಹೇಗಿರುತ್ತೆ ನೋಡಬೇಕು. ಬಟ್ ಇವತ್ತಂತೂ ತುಂಬ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ, ಪೂಜೆಯಲ್ಲಂತೂ ನಾನು ನೋಡುವಾಗೆಲ್ಲ ದೇವರಿಂದ ಹೂವು ಬಿದ್ದಿದ್ದೇ ಆಯಿತು. ನಂಗೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಸೊ ಮನ್ಸಲ್ಲಿ ಏನೋ ಒಂದು ಅನ್ಕೋತಾ ಇದ್ದೆ, ಅಂದ್ಕೊಂಡಾಗೆಲ್ಲ ಎಲ್ಲನೂ ಪಟ್ಟಂತೂ ಹೂವು ಬೀಳ್ತಿತ್ತು. ಅದನ್ನೇನೋ ನಂಗೆ ನಂಬಿಕೆ. ಸೊ ಏನೋ ನಮ್ಮ ಜೊತೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ಥರ ಫೀಲ್ ಮಾಡ್ತೀನಿ ನಾನು ಅದನ್ನು. ಸೊ ನಾಳೆ ಈ ಸ್ಯಾರಿ ಹಾಕೋಬೇಕು. ಸೊ ಐ ಆಮ್ ಥಿಂಕಿಂಗ್ ಸಿಂಗಲ್ ಡ್ರೇಪ್ ಮಾಡೋಣ ಇಲ್ಲ ಪ್ಲೇಟ್ಸ್ ಮಾಡಲಾ. ತುಂಬ ಶಕೆ ಇರುತ್ತೆ. ಸೊ ಹೆಂಗೆ ಮೇಂಟೈನ್ ಮಾಡೋದು ನೋಡ್ತಾ ಇದ್ದೀನಿ. ಸೊ ಸರಿಗೆ ಹೇಗಿದೆ ಇದು. ಸೊ ಇವಾಗ ಪ್ರಿಯಾಕ ಇಲ್ದಿರೋದ್ರಿಂದ ಈ ರೂಮು ನಾವು ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ನಮಗೆ ಬಿಟ್ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲಿ ಯಾರಿಗೂ ಎ ಸಿ ಆಗಲ್ಲ. ಪ್ರಿಯಾಕ ಇದ್ರೆ ಮಾತ್ರ ಪ್ರಿಯಾಕ ಯೂಸ್ ಮಾಡ್ತಾರೆ ಎ ಸಿ. ನಾವು ಒಂದು ಪಕ್ಕದ ರೂಮ್ ಒಂದು ಎ ಸಿ ಹಾಕ್ಸ್ಬಿಡೋಣ. ಸೊ ಇದು ಸ್ಯಾರಿ. ಸರ್ಗಿ ಯಾವುದು ಎಲ್ಲ ಒಂದೇ ಥರ ಇದೆ. ಅಯ್ಯೋ ಇದು ಸರ್ಗು ಗೊತ್ತೇ ಆಗಿಲ್ಲ ನನಗೆ. ದಿಸ್ ಇಸ್ ಸರ್ಗ್ ಆ್ಯಂಡ್ ಲೆಟ್ಸ್ ಸಿ ಹೆಂಗೆ ಕಾಣಿಸ್ತೀನಿ ಹೇಳಿ ಗೈಸ್. ಚೆನ್ನಾಗಿ ಕಾಣಿಸುತ್ತಲ್ಲ ನನಗೆ ಈ ಸ್ಯಾರಿ. ಈ ಕಲರ್ ತುಂಬ ಇಷ್ಟಪಟ್ಟು ತಗೊಂಡಿದ್ದು ನಾನು. ಯಾವ್ದಾದ್ರು ಒಂದು ಎಲ್ಲೋ ಸ್ಯಾರಿ ಇರಲಿ ಅಂತ. ನನ್ನ ಹತ್ರ ಎಲ್ಲೋ ಕಲರ್ ಸ್ಯಾರಿ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಅಷ್ಟೇ. ನಾಳೆ ಇನ್ನೊಂದು ವ್ಲಾಗ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ನಿಮಗೂ ತೋರಿಸ್ಬೇಕು ಅನ್ನೋ ಆಸೆ ಇದೆ ನನಗೆ ಪ್ರತಿಯೊಂದನ್ನು. ಸೊ ನಾಳೆ ಸಿಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇನ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಗೈಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.